ದಿನ ತಪ್ಪಾಗಲಾರ್ದು. ಯಾಕಂತಂದ್ರೆ ಮುಳಬಾಗ್ ರೋಟರಿ ಸೆಂಟರ್ ಸ್ಟಾರ್ಟ್ ಆದಾಗಿಂದನು ಸುಮಾರು 12-13 ಜನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ಕೊಂಡ್ಬಂದು ವಿವಿಧ ರೀತಿಯ ಒಂದು ಪ್ರಶಸ್ತಿಗಳು ಪಡ್ಕೊಂಡು ಬರ್ತಾ ಇದ್ದಾರೆ. ಅದೇ ಸಾಲಿನಲ್ಲಿ ಈ ವರ್ಷನೂ ಸಹ 5 ಸ್ಟಾರ್ ಡೈಮಂಡ್ ಪ್ರಶಸ್ತಿಯನ್ನು ನಮ್ಮ ರೋಟರಿ ಮುಳಬಾಗ್ ಅಧ್ಯಕ್ಷರಾದ ಸತ್ಯಣ್ಣವರು, ಕಾರ್ಯದರ್ಶಿ ಶ್ರೀನಿವಾಸ ರೆಡ್ಡಿ ಹಾಗೂ ಎಲ್ಲ ಸದಸ್ಯರ ಸಹಕಾರದಿಂದ ಈ ಒಂದು ಪ್ರಶಸ್ತಿ ಲಭಿಸಿದೆ ಅಂತ ಹೇಳಲು ತಪ್ಪಾಗಲಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ನೆಚ್ಚಿನ ನಾಯಕರಾದ CM ಶ್ರೀನಾಥ್ ಅಣ್ಣ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ವೇದಿಕೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಸಾಲಿನ 25-26ನೇ ಸಾಲಿನ ಕಾರ್ಯದರ್ಶಿಗಳ ಶ್ರೀನಾಥ್ ವೇದಿಕೆ ಈಗ ದಯವಿಟ್ಟು ಅಧ್ಯಕ್ಷರು ಪಾಲನೆ ಮಾಡಬೇಕಂತ ಮನವಿ ಮಾಡ್ತಾ ಇದ್ದೀವಿ. ಮಹಿಳಾ ಸದಸ್ಯರಾದ ಶ್ರೀಮತಿ ಸರಿತಾ ಬಾಲಾಜಿ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತೇವೆ. ಮತ್ತೊಬ್ಬ ಮಾಜಿ ಅಧ್ಯಕ್ಷರಾದ ರಾಘವೇಂದ್ರ ಸರ್ ಅವ್ರಿಗೂ ಸ್ವಾಗತ. ರೋಟರಿ ಸೆಂಟರ್ನ ಮಾಜಿ ಅಧ್ಯಕ್ಷರು ಸುಧಾಕರ್ ಅವರು ಬಂದಿದ್ದಾರೆ. ರೋಟರಿ ಮತ್ತೆ ಶಂಕರಣ್ಣವರು ಮತ್ತೆ ವೀರಭದ್ರ ಮತ್ತೆ ಸುರೇಶ್ ಅವರು ಸಹ ಸ್ವಾಗತವನ್ನು ಬಯಸ್ತೀವಿ. ಮತ್ತೊಬ್ಬ ಸದಸ್ಯರಾದ ಕಾಫಿ ಬಾರ್ ಶ್ರೀನಿವಾಸ ಅವರು ಸಹ ಸ್ವಾಗತವನ್ನು ಬಯಸ್ತೀವಿ. ಸದಸ್ಯರಾದಂತಹ SPT ವೆಂಕಟರಮಣರು, ಮತ್ತೊಬ್ಬರು ಕೇಶವಣ್ಣರು, ಸಭಾ ಸದಸ್ಯರಾದ ರಾಜೇಂದ್ರ ಅವರು ಸಹ ಸ್ವಾಗತವನ್ನು ಬಯಸ್ತೀವಿ. ಮತ್ತೊಬ್ಬರು ಅವ್ರಿಗೆ ಸಹ ಸ್ವಾಗತವನ್ನು ಬಯಸ್ತೀವಿ. ಅವರು ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೀವಿ. ರಾಮಕೃಷ್ಣ ಅವರು, ಚಂದ್ರಣ್ಣ ಅವರು, ಮತ್ತೆ ಹನುಮಪ್ಪ ಅವರು, ಶಿವರಾಜ್ ಅವರು, ಮತ್ತೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಧ್ಯಮದಲ್ಲಿ ವಿತರಿಸುವ ಇಲ್ಲಿಗೆ ಈ ದಿನ ಆಗಮಿಸಿರೋದು ನಮ್ಮೆಲ್ಲರಿಗೂ ಕೂಡ ತುಂಬಾ ಸಂತೋಷವಾದಂತಹ ಒಂದು ವಿಷಯ. ಅವರು ನಮ್ಮ ರೋಟರಿನಲ್ಲಿ ಮೊದಲನೇ ಒಬ್ಬ ಮೇಜರ್ ಡೋನರ್ ಆಗಿ ನಮ್ಮ ಕೋಲಾರಿನ ಕಡೆಯಿಂದ ಅವರು ಪ್ರಾಣಿಗಳಾಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾವು ಹೊಂದಿಸುತ್ತಾ ಮುಂದಿನ ಸಾಲ ಈ ಸಾಲಿನಲ್ಲಿ ಅವರು ಕಲ್ಪವೃಕ್ಷ ಪ್ರಾಜೆಕ್ಟಿನ ಡೈರೆಕ್ಟರ್ ಆಗಿದ್ದಾರೆ. ಚೇರ್ಮನ್ ನಮ್ಮ ಡೈರೆಕ್ಟರ್ ಚೇರ್ಮನ್ ಆಗಿದ್ದಾರೆ. ಮತ್ತೆ ಅವರು ಅದನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಲಿದ್ದಾರೆ ಅನ್ನೋದನ್ನ ನೆನಪಿಸಿಕೊಳ್ಳುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ರೋಟರಿ ಮುಳಬಾಗ್ ಸೆಂಟರ್ನ ಅಧ್ಯಕ್ಷರಾಗಿರುವಂತಹ ಶ್ರೀನಿವಾಸ ರೆಡ್ಡಿ ಅವರೇ, ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಡೈನಾಮಿಕ್ ಜಿಲ್ಲೆ ಮೇಲೆ ಒಬ್ಬ ವೈಬ್ರೆಂಟ್ ಅಧ್ಯಕ್ಷರು ಬಿಟ್ಟಿದ್ದೆ ಹೆಸರನ್ನ ಬೆಳೆದಂತಹ 24 ಅಧ್ಯಕ್ಷರಾದಂತಹ ಸತ್ಯಣ್ಣ ಅವರೇ, ಹಾಗೂ ನಮ್ಮ ಸಂಸ್ಥೆಯ ಈ ಸಾಲಿನ ಉಪಪಾಲಕರಾದಂತಹ ರಾವ್ ಸರ್ ಅವರೇ, ಮತ್ತು ನಮ್ಮ ಸಂಸ್ಥೆಯಿಂದ ಉಪಪಾಲಕರಾಗಿ ಹಲವು ಸಂಸ್ಥೆಗಳ ನೇತೃತ್ವವನ್ನು ವಹಿಸಿರುವಂತಹ ನಮ್ಮ ಅರುಣ್ ಅವರೇ, ನಮ್ಮ ಸಂಸ್ಥೆಯ ಈ ಸಾಲಿನ ಕಾರ್ಯದರ್ಶಿಯಾಗಿರುವಂತಹ ರಘುನಾಥ ಅವರೇ, ಹಾಗೂ ಪತ್ರಿಕಾ ಮಾಧ್ಯಮದವರೇ, ಸ್ನೇಹಿತರಾದಂತಹ ಗಣೇಶ್ ಅವರೇ, ಸುಧಾಕರ್ ಅವರೇ, ಹಾಗೂ ಮುಂದಿನ ಸಾಲಿನ ಅಧ್ಯಕ್ಷರಾಗಿರುವಂತಹ ನಮ್ಮ ಶಂಕರ್ ಅವರೇ, ಆಗಿರುವಂತಹ ನಮ್ಮ ಕಟಾಕ್ಷಿಗಳಾಗಿರುವಂತಹ ರಮೇಶ್ ಅವರೇ, ಹಾಗೂ ಮಹಿಳಾ ಸದಸ್ಯರಾಗಿರುವಂತಹ ಉಮೇಶ್ ಗೌರ್ಮೆಂಟಿನ ನಿರ್ದೇಶಕರಾಗಿರುವಂತಹ ಸರಿತಾ ಬಾಲಾಜಿ ಅವರೇ, ಆಗಿರುವಂತಹ ನಮ್ಮ ರಾಘವೇಂದ್ರ ಅವರೇ, ಹಾಗೂ ಎಲ್ಲ ನನ್ನ ರೋಟರಿ ನಿಂತರೆ ಹಾಗೂ ಎಲ್ಲ ಹಿರಿಯರೇ, ನಾನೇ ದೇಶದಲ್ಲಿ
24-25ನೇ ಸಾಲಿನಲ್ಲಿ ಒಂದು ರೀತಿ ಸಂಚಲನವನ್ನೇ ಖುಷಿಯಾಗಿತ್ತು ಅಂತ ಹೇಳ್ಬೋದು. ಎಲ್ಲರೂ ಕೂಡ ಒಬ್ಬರ ಹೆಸರು ಮುಳುಬಾಗಿಲು ಅಂದ ತಕ್ಷಣ ಒಬ್ಬರ ಹೆಸರು ಬರ್ತಾ ಇದ್ದಾರೆ. ನನಗೊಂದು ರೀತಿ ಒಂದು ಹೊಟ್ಟೆ ಕೂಡ ಇತ್ತು. ಯಾಕಂದ್ರೆ ಮುಳುಬಾಗಿಲು ಅಂದ ತಕ್ಷಣ ನನ್ನ ನೆನೆಸ್ಕೊಳ್ತಾ ಇತ್ತು. ಆದ್ರೆ ಹೋದ ಸಾಲಲ್ಲಿ ನಾನು ಹೆಸರೇ ಉಳ್ಕೊಂಡಿದ್ದು, ಎಲ್ಲ ಹೆಸರು ಬಾಗಿಲಲ್ಲೂ ಕೂಡ ಹೆಸರು ಕೊಡ್ತಾ ಇತ್ತು ಸತ್ತಂಗ. ಅಷ್ಟೊಂದು ಆಕ್ಟಿವ್ ಆಗಿ ಎಲ್ಲ ಒಂದು ಜಿಲ್ಲೆಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ರು, ಇನ್ವಾಲ್ವ್ ಆಗ್ತಾ ಇದ್ರು. ಅವ್ರು ಬಂದಿದ್ದಾರೆ ಅಂತ ಹೇಳಿದ್ರೆ ಅದೇನು ಹೇಳ್ತೀವಲ್ಲ, ಆಡೆ ಮುಂದೆ ಹೋದ್ರೆ ಹಿಂದ್ಗಡೆ ಒಂದು ದೊಡ್ಡ ಒಂದು ಸವಾಲಿನೇ ಹೋಗುತ್ತೆ ಇರ್ತಾರೆ, ಸೈನ್ಯನೇ ಹೋಗುತ್ತೆ ಅನ್ನುವಂತ ರೀತಿಯಲ್ಲಿ ಅವ್ರೊಂದ್ ಕಡೆ ಹೆಜ್ಜೆ ಇಟ್ಟಿದ್ದಾರೆ. ಅಲ್ಲಿ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೆ ಒಂದು 10-15 ಜನ ರೊಟೇರಿ ನಿಲ್ಸಿದ್ರು, ರೊಟೇರಿ ನಿಲ್ಸಿದ್ರು. ಅಷ್ಟೊಂದು ವೈಬ್ರೆಂಟ್ ಆಗಿದ್ರು. ಅದಕ್ಕೊಂದು ಒಳ್ಳೆ ಉದಾಹರಣೆ ಅಂತ ಹೇಳಿದ್ರೆ, ಹೈದರಾಬಾದ್ ಅಲ್ಲಿ ಕಾನ್ಫರೆನ್ಸ್ ನಡೆದಾಗ ಇವರೆಲ್ಲ ಟೀಮ್ ಎಲ್ಲ ಯೂನಿವರ್ಸಿಟಿಯಲ್ಲಿ ಇವರು ಸ್ವಾಗತ ಮಾಡೋದಕ್ಕೆ ಆ ಚೌಕಿಯವರೆಲ್ಲ ಬಂದಿದ್ರು. ಅವರ ಒಂದು ಹೆಸರನ್ನ ಅಲ್ಲಿ ಅವರು 10-15 ಕಾರ್ಯಕ್ರಮಗಳನ್ನ ವರ್ಷ ಮಾಡಿದ್ರು. ಅವ್ರು ಮಾಡಿದಂತ ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ಮಾಧ್ಯಮ ಮಿತ್ರರು ಅತ್ಯಂತ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಎಲ್ಲರೂ ಅರ್ಥವಾಗುವಂತ ರೀತಿಯಲ್ಲಿ ಅದಕ್ಕೊಂದು ಒಳ್ಳೆ ಪ್ರಚಾರವನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಮಾಧ್ಯಮ ಮಿತ್ರರಿಗೆ ರೋಟರಿ ಮೊಬೈಲ್ ಸೆಂಟ್ರಲ್ ಪರವಾಗಿ ನಾನು ತುಂಬಾ ಆಭಾರಿಯಾಗಿದ್ದೇನೆ ಅಂತ ಹೇಳ್ಬೋದು. ಇಲ್ಲಿ ಇವರು ಮಾಡಿದಂತ ಒಂದು ಸೇವಾ ಕಾರ್ಯಕ್ರಮಗಳನ್ನ ಗುರುತಿಸಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಕೂಡ ಅಷ್ಟೇ ಆ ವರ್ಷ ಯಾವ ಏನೇನು ಸೇವಾ ಕಾರ್ಯಕ್ರಮಗಳನ್ನ ಮಾಡುತ್ತೆ ಅನ್ನೋದನ್ನ ಮಾನದಂಡಗಳ ಒಂದು ಆಧಾರದಲ್ಲೇ ಅವರನ್ನ ಗುರುತಿಸಿ ಕೆಲವು ಪ್ರಶಸ್ತಿ ಪುರಸ್ಕಾರಗಳನ್ನ ನೀಡುತ್ತೆ. ಅಂತಹದ್ರಲ್ಲಿ ಹಿಂದಿನ ಸಾಲಲ್ಲಿ 24-25ನೇ ಸಾಲಲ್ಲಿ ನಾವು ಮಾಡಿರುವಂತಹ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ರೋಟರಿ ಮೊಬೈಲ್ ಸಂಸ್ಥೆ ಎಲ್ಲ ಸದಸ್ಯರು ಸೇರಿ ಮಾಡಿರುವಂತಹ ಒಂದು ಕಾರ್ಯಕ್ರಮಗಳಿಗೆ ನಿರ್ದೇಶನವಾಗಿ ಡೈರೆಕ್ಷನ್ ಪಟ್ಟಿರುವಂತಹ ಒಂದು ಪ್ರಶಸ್ತಿ ಮತ್ತು ಪುರಸ್ಕಾರಗಳೇ ಅದಕ್ಕೆ ಒಂದು ಸಾಕ್ಷಿ ಇರಬೇಕು. ಇಷ್ಟೊಂದು ಕಾರ್ಯಕ್ರಮಗಳನ್ನ ಮಾಡಿ ನಮ್ಮ ಒಂದು ಸಂಸ್ಥೆಗೆ ಒಂದು ಹೆಸರನ್ನ ತಂದುಕೊಟ್ಟಿದೆ. ಇವಾಗ ಕೋಲಾರದಲ್ಲಿ ರೋಟರಿ ಸಂಸ್ಥೆಗಳು ಅಂತ ಹೇಳಿದ್ರೆ ಮೊದಲು ಬರೋದು ಮುಳುಬಾಗಿಲು ರೋಟರಿ ಸೆಂಟರ್ ಅಂತ. ಅಷ್ಟೊಂದು ಹೆಚ್ಚು ಪ್ರಚಾರವನ್ನ, ಅಷ್ಟೊಂದು ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅದರೊಂದಿಗೆ ಈಗ ಇನ್ನೂ ಹಲವಾರು ನಮ್ಮ ರೋಟರಿ ಸಂಸ್ಥೆಗಳು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದೆ. ಆ ರೀತಿಯಾಗಿ ಒಂದು ಅತ್ಯುತ್ತಮವಾದಂತಹ ಸೇವಾ ಕಾರ್ಯಗಳನ್ನು ಮಾಡಿ ತಮ್ಮರು ಬಂದಂತಹ ಪ್ರತಿಯೊಬ್ಬರು ಕೂಡ ತಮ್ಮ ಒಂದು ಸಹಾಯ ಹಸ್ತವನ್ನ ಸಾಧಿಸಿದಂತಹ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಅವರಿಗೆ ಸಹಕಾರವನ್ನು ನೀಡಿದಂತಹ ಎಲ್ಲ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ನಾನು ಒಬ್ಬ ಈ ಸಂಸ್ಥೆಯ ಒಬ್ಬ ಸೀನಿಯರ್ ರೊಟೇರಿಯನ್ನಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮಗೆ 5 ಸ್ಟಾರ್ ಡೈಮಂಡ್ ರೆಕಗ್ನಿಷನ್ ದೊರೆತಿರೋದು ತುಂಬಾ ಒಳಪಟ್ಟಿರುವಂತಹ ಒಂದು ರೆಕಗ್ನಿಷನ್ ಅಂತ ಹೇಳ್ತೀವಿ. ಸೊ ಆ ರೀತಿಯಾದಂತಹ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡುವಂತಹ ಒಂದು ಯೋಜನೆ ನಮ್ಮ ರೋಟರಿ ಸಂಸ್ಥೆ ಇದೆ. ಅದಕ್ಕೆ ಅವರು ನಾವು ಸಂಪೂರ್ಣವಾದಂತಹ ಸಹಕಾರವನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಕೆಲವು ಕಾರ್ಯಕ್ರಮದ ಬಗ್ಗೆ ಮಾತಾಡ್ಬೇಕಂತ ಬಹಳ ಇಚ್ಛೆ ಇದೆ. ಆದ್ರೆ ಈಗ ನನಗನ್ಸುತ್ತೆ ಈಗ ಸಮಯ ಸಾಲದಂತೆ. ಇದು ಊಟದ ಸಮಯ ಹತ್ರ ಬರ್ತಾ ಇದೆ. ಅದಕ್ಕೋಸ್ಕರ ನಾನು ಹೆಚ್ಚಾಗಿ ಮಾತಾಡಕ್ಕೆ ಹೋಗೋದಿಲ್ಲ. ತಮ್ಮ ಕ್ಲಬ್ಬಿನ ಸಭೆ ಬುಧವಾರ ನಡೆಯುವ ಸಭೆಗೆ ಬಂದು ನಾನು ಅಲ್ಲಿ ನನ್ನ ಯೋಜನೆಗಳ ಬಗ್ಗೆ ಮುಂದಿನ ಸಾಲಿನಲ್ಲಿ ಏನೇನು ಯೋಜನೆಗಳು ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ನಿಮ್ಮೆಲ್ಲ ಸದಸ್ಯರಿಗೆ ವಿವರವಾಗಿ ತಿಳಿಸುತ್ತೇನೆ. ಅದಕ್ಕಾಗಿ ಆಲ್ರೆಡಿ ನಾನು ಸ್ವಲ್ಪ ಗ್ರೌಂಡ್ ವರ್ಕ್ ಮಾಡಿದ್ದೀನಿ. ಕೆಲವು ಡೋನರ್ಸ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಕೆಲವು ಕಾರ್ಯಕ್ರಮಗಳ ಬಗ್ಗೆ ಈಗ ಇಲ್ಲಿ ಕೂತ್ಕೊಂಡಾಗ ಒಂದು ಡೋನರಿಂದ ಒಂದು ಆಫರ್ ಬಂತು, ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಕೊಡ್ತೀವಿ ಬೇಕಾ ನಿಮ್ಗೆ ಅಂತ. ನಾನು ಹೇಳಿದ್ದೆ ನಾನು ಸಭೆಯಲ್ಲಿ ಇದ್ದೀನಿ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ. ಅನೇಕ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರ ಮುಂದಿನ ನಿಮ್ಮ ರೋಟರಿ ಸಭೆಯಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸುತ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಸಾಲಿನ 24 ಸಾಲಿನಲ್ಲಿ ನಮ್ಮ ರೋಟರಿ ಎಲ್ಲ ಒಂದು ಸದಸ್ಯರ ಒಂದು ಸಹಕಾರದೊಂದಿಗೆ ಸ್ಥಳೀಯ ನಾಗರಿಕರು ಮತ್ತು ಮಾಧ್ಯಮದವರು ಮತ್ತು ಎಲ್ಲ ಏನು ಈ ಒಂದು ಭಾಗದ ದಾನಿಗಳಿದ್ದಾರೆ, ಎಲ್ಲರ ಒಂದು ಸಹಕಾರದೊಂದಿಗೆ ನಾವು ಸೇವಾ ಕಾರ್ಯಕ್ರಮ ಮಾಡಿ ಅದರೊಂದು ಫಲವಾಗಿ ನಮ್ಮ ಜಿಲ್ಲೆ ನಮ್ಮ ಕ್ಲಬ್ ಅನ್ನು ಗುರುತಿಸಿ ಈ ಸುಮಾರು ಅವಾರ್ಡ್ ಕೊಟ್ಟಿದೆ. ಇದನ್ನ ಈ ಒಂದು ವಿಜಯೋತ್ಸವನ್ನ ಎಲ್ಲರ ಜೊತೆ ಹಂಚ್ಕೋಬೇಕು ಅಂತೇಳಿ ಒಂದು ಸಮಾರಂಭ ಆಚರಿಸಿದ್ವಿ. ಇದಕ್ಕೆ ಇನ್ನು ನೆಕ್ಸ್ಟ್ 25-26 ನನ್ನ ಅವಧಿಗೂ ಕೂಡ
ಎಲ್ಲ ಸದಸ್ಯರ ಸಹಕಾರವನ್ನು ಕೊಡ್ತಾ ನಾನು ಕೂಡ ಇವರ ಒಂದು ಸಲಹೆ ಸೂಚನೆ ಮೇರೆಗೆ ನಮ್ಮ ಜಿಲ್ಲೆಯ ಏನು ಕಾರ್ಯಸೂಚನೆ ಕೊಡ್ತಾರೆ ಅದರ ಒಂದು ಪರವಾಗಿ ಅದರ ಪ್ರಕಾರ ನಾನು ಕೂಡ ಮುಂದೆ ಇನ್ನು ಹೆಚ್ಚಿಗೆ ಕಾರ್ಯಕ್ರಮ ಮಾಡೋ ಸಲುವಾಗಿ ಎಲ್ಲರೂ ಸಹ ಕೊಡ್ಬೇಕಂತ ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.